ಜೋ 75 ವರ್ಷ ವಯಸ್ಸಿನ ವೃದ್ಧರಾಗಿದ್ದರು. ಅವರು ತುಂಬಾ ಸಂತೋಷದಿಂದ ಬದುಕುತ್ತಿದ್ದರು ಮತ್ತು ಸುಂದರವಾದ ಕುಟುಂಬವನ್ನು ರಚಿಸಿದರು. ಅವರ ಮಕ್ಕಳು ಬೆಳೆದು ಉತ್ತಮ ವೃತ್ತಿಜೀವನ ಮತ್ತು ಭವಿಷ್ಯದ ಅನ್ವೇಷಣೆಯಲ್ಲಿ ವಿವಿಧ ನಗರಗಳಿಗೆ ತೆರಳಿದರು. ಅವರು ತಮ್ಮ ಮೃತ ಪತ್ನಿಯ ನೆನಪುಗಳನ್ನು ಹೊತ್ತುಕೊಂಡು ಒಂದು ಸಣ್ಣ ಹಳ್ಳಿಯಲ್ಲಿ ವಾಸಿಸುತ್ತಿದ್ದರು. ಜೋಗೆ 4 ಮೊಮ್ಮಕ್ಕಳಿದ್ದರು ಮತ್ತು ಅವರು ತಮ್ಮ ರಜಾದಿನಗಳಲ್ಲಿ ಅವರನ್ನು ಭೇಟಿ ಮಾಡುತ್ತಿದ್ದರು. ಮತ್ತು ಅದು ರಜೆಯ ಸಮಯವಾಗಿತ್ತು ಮತ್ತು ಜೋ ತನ್ನ ಮೊಮ್ಮಕ್ಕಳ ಆಗಮನಕ್ಕಾಗಿ ಕಾತರದಿಂದ ಕಾಯುತ್ತಿದ್ದನು. ಅವನು ಮಕ್ಕಳಿಗಾಗಿ ತನ್ನ ಮನೆಯನ್ನು ಸಿದ್ಧಪಡಿಸುತ್ತಿದ್ದನು, ಮನೆಯನ್ನು ಸ್ವಚ್ಛಗೊಳಿಸುತ್ತಿದ್ದನು, ತೋಟವನ್ನು ಕತ್ತರಿಸುತ್ತಿದ್ದನು, ಮನೆಯ ವಸ್ತುಗಳನ್ನು ಮರುಜೋಡಿಸಿದನು, ನೆಚ್ಚಿನ ಆಹಾರಗಳು, ಮಕ್ಕಳಿಗೆ ಬಟ್ಟೆಗಳನ್ನು ಖರೀದಿಸುತ್ತಿದ್ದನು. ಕಾರ್ಯನಿರತ ವ್ಯವಸ್ಥೆಗಳಲ್ಲಿ ಅವನು ತನ್ನ ನೆಚ್ಚಿನ ಗಡಿಯಾರವನ್ನು ಕಳೆದುಕೊಂಡನು. ಹಳೆಯ ಗಡಿಯಾರ. ಅವರ ಮೊದಲ ಮಗು ಜನಿಸಿದಾಗ ಗಡಿಯಾರವನ್ನು ಅವನ ಮೃತ ಪತ್ನಿ ಉಡುಗೊರೆಯಾಗಿ ನೀಡಿದ್ದಳು. ಜೋ ಗಡಿಯಾರವನ್ನು ಅಮೂಲ್ಯವಾಗಿಟ್ಟುಕೊಂಡಿದ್ದನು ಮತ್ತು ಅವನ ಹೆಂಡತಿಯ ಮರಣದ ನಂತರ ಅದು ಅವನ ಏಕೈಕ ಒಡನಾಡಿಯಾಯಿತು. ಅವನು ಗಡಿಯಾರವನ್ನು ಮರೆತಿದ್ದನ್ನು ಮರೆತು ಮಕ್ಕಳನ್ನು ಮನೆಯಲ್ಲಿ ಸ್ವೀಕರಿಸಲು ಸಂತೋಷಪಟ್ಟನು. ಮರುದಿನ ಅವನು ಸ್ನಾನ ಮಾಡಲು ಹೊರಟಿದ್ದಾಗ ಗಡಿಯಾರ ಕಾಣೆಯಾಗಿದೆ ಎಂದು ಅವನಿಗೆ ನೆನಪಾಯಿತು. ಅವನು ಕೊಟ್ಟಿಗೆಯಲ್ಲಿ ವಸ್ತುಗಳನ್ನು ಜೋಡಿಸುತ್ತಿದ್ದಾಗ ಗಡಿಯಾರವನ್ನು ಕೊನೆಯದಾಗಿ ನೋಡಿದನು. ಅವನು ಆಘಾತಕ್ಕೊಳಗಾದನು ಮತ್ತು ತುಂಬಾ ಅಸಮಾಧಾನಗೊಂಡನು. ಅವನ ಮೊಮ್ಮಕ್ಕಳು ಅವನನ್ನು, ಏಕೆ ಇಷ್ಟು ದಡ್ಡನಾಗಿದ್ದೀಯಾ ಎಂದು ಕೇಳಿದರು ಮತ್ತು ಅವನಿಗೆ ಏನು ತೊಂದರೆಯಾಯಿತು ಎಂದು ಕೇಳಿದರು. ಜೋ ಹೇಳಿದರು, ಪ್ರಿಯ ಮಕ್ಕಳೇ, ನಾನು ಹೊಂದಿದ್ದ ಮತ್ತು ನನ್ನ ಜೀವನದಲ್ಲಿ ಪಡೆದ ಅತ್ಯಂತ ಅಮೂಲ್ಯವಾದ ಗಡಿಯಾರವನ್ನು ನಾನು ಕಳೆದುಕೊಂಡೆ. ಅದನ್ನು ನಿಮ್ಮ ಅಜ್ಜಿ ಉಡುಗೊರೆಯಾಗಿ ನೀಡಿದರು ಮತ್ತು ನಾನು ಮನೆ ಸ್ವಚ್ಛಗೊಳಿಸುವಾಗ ಅದನ್ನು ಕಳೆದುಕೊಂಡೆ. ನನಗೆ ನನ್ನ ಹೃದಯ ಮಿಸ್ ಆಗುತ್ತಿದೆ ಎಂದು ನನಗೆ ಅನಿಸುತ್ತದೆ. ಜೋ ಕಣ್ಣೀರು ಹಾಕುತ್ತಿದ್ದನು ಮತ್ತು ಮಕ್ಕಳು ಅವನಿಗೆ ಗಡಿಯಾರವನ್ನು ಹುಡುಕುವುದಾಗಿ ಭರವಸೆ ನೀಡಿದರು. ಒಬ್ಬ ಮೊಮ್ಮಗಳು, ಅಜ್ಜ, ನೀವು ಕೊನೆಯ ಬಾರಿಗೆ ಗಡಿಯಾರವನ್ನು ಯಾವಾಗ ನೋಡಿದ್ದೀರಿ? ಅದು ಕಾಣೆಯಾಗುವುದಕ್ಕಿಂತ ಮೊದಲು ಅದು ಕಾಣೆಯಾಗಿದ್ದಯಾ ಎಂದು ಕೇಳಿದಳು. ಜೋ ಹೇಳಿದರು, ನಾನು ಕೊಟ್ಟಿಗೆಯನ್ನು ಸ್ವಚ್ಛಗೊಳಿಸುವಾಗ ಎಂದು ನಾನು ಭಾವಿಸುತ್ತೇನೆ ಎಂದರು. ಮಕ್ಕಳು ಕೊಟ್ಟಿಗೆಯಲ್ಲಿ ಗಡಿಯಾರವನ್ನು ಹುಡುಕಲು ನಿರ್ಧರಿಸಿದರು. ಕೊಟ್ಟಿಗೆಯಲ್ಲಿ ತ್ಯಾಜ್ಯ ವಸ್ತುಗಳು, ಪುಸ್ತಕಗಳು, ತುಣುಕುಗಳು, ಮುರಿದ ಪೀಠಭೂಮಿಗಳು ಇತ್ಯಾದಿಗಳು ತುಂಬಿದ್ದವು. ಮಕ್ಕಳು ಜೋ ಮತ್ತು ಸೇವಕನ ಸಹಾಯದಿಂದ 2 ಗಂಟೆಗಳಿಗೂ ಹೆಚ್ಚು ಕಾಲ ಹುಡುಕಿದರು, ಆದರೆ ಅದು ಸಿಗಲಿಲ್ಲ. ಜೋ ಸಂಪೂರ್ಣವಾಗಿ ಛಿದ್ರಗೊಂಡಿದ್ದರು ಮತ್ತು ಮಕ್ಕಳು ಏನೂ ಸಿಗದ ಕಾರಣ ಹುಡುಕಾಟವನ್ನು ನಿಲ್ಲಿಸಲು ಕೇಳಿಕೊಂಡರು. ಮಕ್ಕಳು ಸಹ ತುಂಬಾ ದುಃಖಿತರಾಗಿದ್ದರು ಮತ್ತು ಅಜ್ಜನನ್ನು ಸಮಾಧಾನಪಡಿಸಿದರು. ಒಬ್ಬ ಮೊಮ್ಮಗಳು ಮತ್ತೆ ಕೊಟ್ಟಿಗೆಗೆ ಹೋದನು ಮತ್ತು ಜೋ ಮತ್ತೆ ಅಲ್ಲಿಗೆ ಹೋಗುತ್ತಿದ್ದಾನೆ ಎಂದು ಕೇಳಿದನು. ಆ ಪುಟ್ಟ ಹುಡುಗ ತನ್ನನ್ನು ಹಿಂಬಾಲಿಸಬೇಡಿ ಮತ್ತು ಮೌನವಾಗಿರಲು ಇತರರನ್ನು ವಿನಂತಿಸಿದನು. ಇತರರು ಸ್ವಲ್ಪ ಆಶ್ಚರ್ಯಚಕಿತರಾದಾಗ ಅವರು ಇನ್ನೂ ಅವನ ಹೇಳಿದ್ದನ್ನು ಅನುಸರಿಸಿದರು. ಚಿಕ್ಕ ಹುಡುಗ ಕೊಟ್ಟಿಗೆಗೆ ಹೋಗಿ ಮೌನವಾಗಿ ಕುಳಿತನು. ಇತರ ಮಕ್ಕಳು ಅವನನ್ನು ತಲುಪಿ ಏನು ಮಾಡುತ್ತಿದ್ದಾನೆ ಎಂದು ಕೇಳಿದರು ಮತ್ತು ಚಿಕ್ಕ ಹುಡುಗ ಶಬ್ದ ಮಾಡಬೇಡ ಎಂದು ಕೇಳಿದನು. ಅವನು ಸುಮಾರು 15 ನಿಮಿಷಗಳ ಕಾಲ ಅಲ್ಲಿ ಕುಳಿತು ನಂತರ ತನ್ನ ಅಜ್ಜನ ಬಳಿಗೆ ಧಾವಿಸಿದನು. ಹೌದು, ಅವನು ಗಡಿಯಾರವನ್ನು ಪಡೆದುಕೊಂಡು ಸಂತೋಷದಿಂದ ಜೋಗೆ ಕೊಟ್ಟನು. ಅವನು ಆಶ್ಚರ್ಯಚಕಿತನಾದನು ಮತ್ತು ಅದನ್ನು ಹೇಗೆ ಕಂಡುಹಿಡಿದೆ ಎಂದು ಕೇಳಿದನು. ಆ ಪುಟ್ಟ ಹುಡುಗ ಉತ್ತರಿಸಿದನು, ನಾನು ಶಬ್ದ ಮಾಡದೆ ಅಲ್ಲಿ ಕುಳಿತಿದ್ದೆ ಮತ್ತು ಕೊಟ್ಟಿಗೆ ತುಂಬಾ ಮೌನವಾಗಿತ್ತು. ಕೆಲವು ನಿಮಿಷಗಳ ನಂತರ ನಾನು ಟಿಕ್ ಟಿಕ್ ಶಬ್ದವನ್ನು ಕೇಳಿದೆ ಮತ್ತು ಗಡಿಯಾರವನ್ನು ಕಂಡುಹಿಡಿದೆ. ಜೋ ಅವನನ್ನು ತಬ್ಬಿಕೊಂಡು ಚಿಕ್ಕ ಹುಡುಗನಿಗೆ ಧನ್ಯವಾದ ಹೇಳಿದನು. ಇದು ಮೌನದ ಶಕ್ತಿ. ನಾವು ಶಾಂತವಾಗಿದ್ದರೆ ನಾವು ಬಹಳ ಸುಲಭವಾಗಿ ಪರಿಹಾರವನ್ನು ಕಂಡುಹಿಡಿಯಬಹುದು.